ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಅಮ್ಮ ಸಿಗ್ತಾರೆ ಅಂತ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಇದ್ಮೇಲೆ ಖುಷಿಯಾಗಿರ್ಬೇಕು. ನೀನು ಇಲ್ಲಿ ನೋವು ಅನ್ಭವಿಸ್ತಾ ಇದ್ರೆ ಪಾಪ ಆ ತಾಯಿ ಕಳ್ಳು ಅದಷ್ಟು ನೋವು ಅನ್ಭವಿಸ್ತಾ ಇರಕ್ಕಿಲ್ಲ. ನೋಡು, ನಿಮ್ಮಮ್ಮ ಸಿಕ್ಕಿದ್ಮೇಲೆ ನೀನು ಇದೇ ಥರ ಮೂತಿ ಹಿಡ್ಕೊಂಡಿದ್ರೆ ಅವರು ನಿನ್ನ ಜೊತೆ ಇರೋಕ್ಕಿಲ್ಲ, ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ. ವೆಂಕಿ, ಇಲ್ಲಿ ನೋಡು, ನೀನು ಯಾವಾಗಲೂ ಇದೇ ಥರ ನಗ್ನಗ್ತಾ ಇರಬೇಕು. ಆವಾಗಲೇ ನೀನು ವೆಂಕಿ ಅಂತ ಅನ್ಸ್ಕೊಳ್ಳೋದು. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಅವಮಾನ ಆದರೂ ಅದನ್ನೆಲ್ಲ ನಗ್ನಗ್ತಾನೆ ಎದುರಿಸಿದ್ಯಾ. ನೀನು ಬೇಜಾರಲ್ಲಿರಬಾರ್ದು. ಏನು ಗೊತ್ತಾ, ನೀನು ಯಾವಾಗಲೂ ಇದೇ ಥರ ನಗ್ನಗ್ತಾ ಇದ್ದರೆ ಆ ದೇವರು ಕೂಡ ಬಾ ಇವನ್ನ ಅಳಿಸೋದು ಬೇಡ ಅಂತ ನಿನ್ನ ಅಮ್ಮನ ಬೇಗ ಒಂದು ಮಾಡ್ತಾನೆ. ಪಾರ್ಟಿಲಿ ವೆಂಕಿ, ಇಷ್ಟು ವರ್ಷನೇ ನೀನು ಹೆತ್ತಮ್ಮ ಇಲ್ದಿರ ಜೀವನ ಮಾಡಿದ್ಯಾ. ಅಂದಮೇಲೆ ಅವ್ರೀಗ ನಿನಗೆ ಸಿಗೋ ಸಮಯ. ನಿನಗೆ ಸಿಗ್ದಿರ ಅವರು ಬೇರೆ ಎಲ್ಲಿ ಹೋಗೋಕ್ಕಾಯ್ತದೆ ಹೇಳು? ಆ ದೇವ್ರಿಗೂ ಅಯ್ಯೋ ಪಾಪ ಮಗನ ಅಮ್ಮನ ಒಂದು ಮಾಡ್ಬಿಡೋಣ ಅಂತ ಮನಸ್ಸಾಗಿದೆ. ಅದಕ್ಕೇನೆ ಸ್ವಲ್ಪ ಸತಾಯಿಸ್ತವನೆ ಅಷ್ಟೇ. ಆದರೆ ನಿನ್ನೊಳ್ಳೆತನಕ್ಕೆ ಅದ್ಯಾವರು ಕೂಡ ತಲೆ ಬಾಗಲೇಬೇಕು. ತಲೆ ಬಾಗೇ ಬಾಗ್ತಾನೆ. ಇಷ್ಟೆಲ್ಲ ಹೇಳೋದ್ಮೇಲೂ ಸಿಗ್ತಾರೋ ಇಲ್ವೋ ಅಂತ ಅನುಮಾನ ಪಡ್ತಾ ಇದೆಯಲ್ಲ ವೆಂಕಿ. ಇಷ್ಟು ವರ್ಷ ನೀನು ಹೆತ್ತಮ್ಮ ಬದುಕವ್ರ ಇಲ್ವಾ ಅಂತ ಅನುಮಾನ ಇತ್ತು ಅಲ್ವೇ? ಅದನ್ನ ಸುಳ್ಳು ಮಾಡಬೇಕು ಅಂತಾನೆ ನಿಮ್ಮಮ್ಮನ್ನ ಮತ್ತೆ ಕಳ್ಸೋನೆ. ಇನ್ನೇನು ಅಮ್ಮ ನೀನು ನೋಡ್ಬೇಕಿತ್ತು, ಅಷ್ಟೇ ಆಗ್ಲಿಲ್ಲ. ಆದ್ರೆ ನೋಡು, ನಿಮ್ಮಮ್ಮ ನಿನಗೆ ಸಿಕ್ಕೇ ಸಿಗ್ತಾರೆ. ನಿಮ್ಮಮ್ಮ ಸಿಕ್ಕಿದ್ಮೇಲೆ ಏನೇ ಚೆಲ್ವಿ ನನ್ನ ಮಗನ ಹಿಂಗ ನೋಡ್ಕೊಳ್ಳೋದು ಅಂತ ನಂಗೆ ಬೈದ್ಬಿಟ್ರೆ ಆ ನಂಬಿಕೆ ಐತೆ ತಾನೆ? ಅಂದಮೇಲೆ ನೀನು ಖುಷಿಯಾಗಿರ್ಬೇಕು. ಹೆಂಗಿದ್ರು ನಾವು ನಾಳೆ ಚರ್ಚ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿಗೆ ಹೋಗಿ ಕ್ಯಾಂಡ್ಲ್ ಹಚ್ಬಿಟ್ಟು ದೇವ್ರೆ ನಮ್ಮಮ್ಮ ಎಲ್ಲೇ ಇದ್ರು ಬೇಗ ಸಿಗಂಗ್ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಬರಮ್ಮ. ಹಂಗೆ ಹೋಗಿರ್ತೀವಲ್ಲ, ಫೋಟೋನ ಇಸ್ಕೊಂಬರೋಣ. ನಿಮ್ಮಮ್ಮ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದರೆ ಮೊದಲು ನೀನು ಖುಷಿಯಾಗಿರ್ಬೇಕು. ನೀನಿಲ್ಲಿ ಖುಷಿಯಾಗಿದ್ರೆ ಆ ಜೀವ ಎಲ್ಲೇ ಇದ್ರೂ ಸಂತೋಷವಾಗಿರ್ತದೆ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋ ಪ್ರೀತಿ ಅಂದರೆ ಅದು ತಾಯಿ ಪ್ರೀತಿ. ಅದನ್ನ ಬೇರೆ ಯಾರು ಕೊಡಕ್ಕಾಗಕ್ಕಿಲ್ಲ, ತಾಯಿನೇ ಕೊಡಬೇಕು.
ಸಿಂಚನ, ನೀನ್ ಯಾಕಮ್ಮ ಹೊರಗಡೆ ಬಂದೆ? ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಯ್ಯೋ, ಇಂಥ ಸಮಯದಲ್ಲಿ ನೀನೆಲ್ಲೂ ಹೊರಗಡೆ ಹೋಗ್ಬಾರ್ದಮ್ಮ. ಹೋಗಿ ಮಲ್ಕೋ ಹೋಗು. ಅಮ್ಮ ಪ್ಲೀಸ್, ನನಗಿಲ್ಲಿದ್ರೆ ಉಸಿರು ಕಟ್ದಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿಯಾಗಾದರೂ ಇರ್ತೀನಿ. ರೀ ನೋಡ್ರಿ, ಸಿಂಚನ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಹೊರಗಡೆ ಎಲ್ಲೋಗ್ಬೇಕು ಅಂತಿದ್ಯಾವ ನೀನು? ನೋಡೋ, ನೀನು ಹೋಗಲೇಬೇಕು ಅಂತಿದ್ರೆ ನಮ್ಮ ಕಾರ್ ತೊಗೊಂಡೋಗು, ನಮ್ಮ ಡ್ರೈವರ್ನ ಕರ್ಕೊಂಡೋಗು. ಅದಕ್ಕಿಂತ ಮುಂಚೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವ್ರು ಹೇಳ್ಬಿಟ್ಟು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನಾನೇನು ಚಿಕ್ಕ ಹುಡುಗಿನ? ಒಬ್ಳೇ ಹೋಗಿ ಗೊತ್ತಾಗಲ್ವಾ? ಹೂ ಕಣವ, ನೀನು ನಮ್ಮ ಮನೇಲಿ ಇರೋದ್ರಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದೇ. ಅದಕ್ಕೆ ನೀನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕು ಕಣವ. ನನಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸ್ವತಂತ್ರ ಇಲ್ವಾ? ಕೈದಿದ್ದ ಥರ ಮನೇಲೆ ಬಿದ್ದಿರ್ಬೇಕಾ? ನೋಡವ, ನಿನ್ನ ಇಷ್ಟದ ಪ್ರಕಾರ ನೀನು ಹೊರಗಡೆ ಹೋಗಿ ಏನೇನು ಮಾಡ್ಕೊಂಬಂದಿದ್ಯೋ ಅನಾಹುತಾನೆ ಸಾಕು. ಈಗ ನೀನು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ಇನ್ನೇನೇನಾಯ್ತದ ಅನ್ನೋ ಭಯ ನಮಗೆ. ಈಗ ನಿನ್ನ ಮಗು ಹೋಯ್ತು, ಅದೇ ಜಾಗದಲ್ಲಿ ನಿನ್ನ ಪ್ರಾಣಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ನಿನಗೇನಾದರೂ ಆಗಿದ್ರೆ ನಮ್ಮ ಮನೇಲಿ ನೆಮ್ಮದಿಯಾಗಿ ಉಸಿರಾಡಕ್ಕೆ ಆಯ್ತಿದ್ದೇನವ? ಅದಕ್ಕೆ ನಾನು ಹೇಳೋದು ನಾವು ಕೇಳವ. ಅಪ್ಪ, ನನಗೆ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಷ್ಟೇ. ನೋಡು ಸಿಂಚು, ನೀನು ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಲೇಬಾರ್ದು. ಹಾಗೆ ಹೋಗ್ಲೇಬೇಕು ಅಂತಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ಯಾರು ಬರೋದು ಬೇಡ ಅಂತ ಹೇಳ್ತಿಲ್ವಾ? ಒಬ್ಳೇ ಹೋಗಿ ಬರ್ತೀನಿ. ಸಿಂಚು, ಅತ್ತೆ ಮಾವ ಹೇಳ್ತಿರೋದು ನಿನ್ನೊಳದಿಕ್ಕೆ ಅಲ್ವಾ? ಆಯ್ತು ಸರಿ, ಅತ್ತೆ ನಿನ್ನ ಜೊತೆಗೆ ಬರೋದು ನಿಂಗೆ ಇಷ್ಟ ಇಲ್ಲದೆ ಹೋದರೆ ನಾನು ನಿನ್ನ ಜೊತೆಗೆ ಬರಲಾ? ಅತ್ತಿಗೆ ಹೇಳ್ತಾ ಇದೀನಲ್ವಾ ನಾನು ಒಬ್ಳೇ ಹೋಗ್ಬೇಕು ಅಂತ. ನಿಮ್ಗಳ ಮಾತು ಕೇಳ್ತಾ ಇದ್ರೆ ನನಗೆ ಈ ಮನೇಲಿ ಸ್ವತಂತ್ರನೇ ಇಲ್ಲ ಅನಿಸ್ತಾ ಇದೆ. ಎಲ್ಲ ನೀವುಗಳು ಹೇಳ್ದಂಗೆ ಆಗ್ಬೇಕಲ್ವಾ? ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದು ಸಾಯ್ತೀನಿ. ಅಲ್ಲ ಕಣವ, ನಿನಗೆ ಈ ಮನೇಲಿ ಸ್ವಾತಂತ್ರ್ಯ ಇಲ್ಲ ಅಂತ ಯಾರವ ಹೇಳಿದ್ರು? ಇದು ನಿನ್ನ ಮನೆ ಕಣವ, ನಿನಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ಇರ್ಬೋದು ಕಣವ. ಹೇಗೆ ಬೇಕಾದ್ರೂ ಇರ್ಬೋದಲ್ವಾ? ಮತ್ತೆ ಯಾಕೆ ಹೋಗ್ಬಿಡ್ತಿಲ್ಲ? ಸಿಂಚನ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ನಾನು ಮಧ್ಯದಲ್ಲಿ ಹೋಗಿ ಸಮಜಾಯಿಷಿ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾನು ಏನೇ ಹೇಳಿದ್ರು ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋದೇ ವಾಸಿ. ನೀನು ಇಷ್ಟೊಂದು ಆತರವಾಗಿ ಎಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ ಕಣವ. ಈಗ ನಿನ್ನ ಮತ್ತೆ ಮಾವು ನೋಡೋಕ್ಕೆ ಅಂತ ಹೋಗ್ತಿದ್ದೆ ತಾನೆ, ಅವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಂತಾರ ಮನೆ ಅಲ್ಲಿ ಸವಾಸನೆ ಮಾಡಿ ಕಣವ. ನೀನು ಬದುಕೋ ಮೂರ ಬಟ್ಟೆ ಆಗಿರೋದು.